ತುಳುನಾಡಿನಲ್ಲಿ ಆಷಾಢ ಮಾಸವನ್ನ ಆಟಿ ತಿಂಗಳು ಎಂದು ಕರೆಯಲಾಗುತ್ತೆ. ಈ ತಿಂಗಳನ್ನ ಪ್ರಕೃತಿಯ ಆರಾಧನೆ, ಜನಪದ ಆಚರಣೆಗಳು ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ವಿಶೇಷ ಮಹತ್ವ ಇದ್ದು ಅವುಗಳಲ್ಲಿ ಕಳೆಂಚ ಆಚರಣೆ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಕಳೆಂಚನು ತಲೆಯ ಮೇಲೆ ಅಡಿಕೆ ಎಲೆ, ಕಾಡಿನ ಗಿಡಮರಗಳ ಎಲೆಗಳು ಹಾಗೂ ಬಣ್ಣ ಬಣ್ಣದ ಅಲಂಕಾರಗಳನ್ನ ಧರಿಸಿ ಕೈಯಲ್ಲಿ ಕೋಲು ಹಿಡಿದು ಮನೆ ಮನೆಗೆ ತೆರಳಿ ವಿಶೇಷ ಹಾಡುಗಳನ್ನ ಆಡ್ತಾನೆ. ಮನೆಯವರು ಕಳೆಂಚನನ್ನ ಗೌರವದಿಂದ ಸ್ವಾಗತಿಸಿ ಅಕ್ಕಿ, ತೆಂಗಿನಕಾಯಿ, ಧಾನ್ಯ, ಹಣ ಸೇರಿದಂತೆ ತಮ್ಮ ಶಕ್ತಿಗೆ ಅನುಗುಣವಾಗಿ ಕಾಣಿಕೆಯನ್ನ ನೀಡ್ತಾರೆ. ಜನಪದ ನಂಬಿಕೆಯ ಪ್ರಕಾರ ಕಳೆಂಚ ಮನೆಗೆ ಭೇಟಿ ನೀಡೋದ್ರಿಂದ ದುಷ್ಟ ಶಕ್ತಿಗಳು ದೂರವಾಗಿ ಬೆಳೆ ಸಮೃದ್ಧಿಯಾಗ್ತದೆ, ಕುಟುಂಬದಲ್ಲಿ ಸುಖ, ಶಾಂತಿ ಹಾಗೂ ಐಶ್ವರ್ಯ ನೆಲೆಸುತ್ತದೆ ಎಂಬ ವಿಶ್ವಾಸ ಇದೆ. ಮಳೆಗಾಲದಲ್ಲಿ ಗ್ರಾಮೀಣ ಜನರ ಬದುಕಿನಲ್ಲಿ ಉತ್ಸಾಹ ತುಂಬುವ ಈ ಆಚರಣೆ ಪ್ರಕೃತಿ ಮತ್ತು ಕೃಷಿಯೊಂದಿಗೆ ಜನರ ನಂಟನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೆ. ಆಧುನಿಕ ಜೀವನ ಶೈಲಿಯ ಪರಿಣಾಮದಿಂದ ಕೆಲವು ಕಡೆಗಳಲ್ಲಿ ಕಳೆಂಚ ಆಚರಣೆ ಕ್ಷೀಣಿಸ್ತಾ ಇದ್ರು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಭಾಗಗಳಲ್ಲಿ ಇಂದಿಗೂ ಈ ಸಂಪ್ರದಾಯವನ್ನ ಸಂರಕ್ಷಿಸುವ ಪ್ರಯತ್ನಗಳು ನಡೀತಾ ಇದೆ. ಜನಪದ ಸಂಘಟನೆಗಳು ಹಾಗೂ ಸಾಂಸ್ಕೃತಿಕ ವೇದಿಕೆಗಳು ಯುವ ಪೀಳಿಗೆಗೆ ಕಳೆಂಚ ಆಚರಣೆಯ ಮಹತ್ವವನ್ನು ಪರಿಚಯಿಸುವ ಮೂಲಕ ಈ ಪರಂಪರೆಯನ್ನ ಉಳಿಸುವ ಕಾರ್ಯದಲ್ಲಿ ತೊಡಗಿವೆ ಎಂದು ತಿಳಿಸ್ತಾರೆ. ಇನ್ನು ಕಳೆಂಚವು ಕೇವಲ ಒಂದು ಜಾನಪದ ವೇಷಧಾರಿಯಲ್ಲ, ತುಳುನಾಡಿನ ಸಂಸ್ಕೃತಿ, ಪ್ರಕೃತಿ ಆರಾಧನೆ ಮತ್ತು ಸಾಮಾಜಿಕ ಸಾಮರಸ್ಯದ ಪ್ರತೀಕವಾಗಿದ್ದು ಆಟಿ ತಿಂಗಳ ವಿಶೇಷತೆಯನ್ನು ಸಾರುವ ಅಮೂಲ್ಯ ಪರಂಪರೆಯಾಗಿದೆ.